ಒತ್ತಾಯ ಮಾಡ್ತಾಯಿದ್ರು. ನಿಮ್ಗೆ ಏನು ಅನಿಸುತ್ತೆ ಜನತೆ? ಸರ್ಕಾರದ ಹಂತದಲ್ಲಿ, ಪಕ್ಷದ ಹಂತದಲ್ಲಿ ತೀರ್ಮಾನ ಅಲ್ಲೇನೂ ಅಭಿಪ್ರಾಯ ಇಲ್ಲ. ಮೇಡಮ್, ಈಗ ರಾಮಲಿಂಗಾರೆಡ್ಡಿ ಅವರು ಇದು ಮಾಡಿದ್ದಾರೆ, ಅಪ್ಪ ಅವ್ರೂ ರಿಸೈನ್ ಮಾಡ್ತೀನಿ ಅದು ಮತ್ತೆ ರಾತ್ರಿ ಓಕೆ ಅಂದರು. ಹಿರಿಯರಿದ್ದಾರೆ, ಅದೆಲ್ಲ ವಿಚಾರ ಪಕ್ಷದಲ್ಲಿ ಹಿರಿಯರನ್ನ ಕರೆದು ಮಾತಾಡುವಂಥ ಒಂದು ಸಂಸ್ಕಾರ ಇದೆ. ಅವ್ರ ಹಂತದಲ್ಲಿ ಮಾತಾಡ್ತಾರೆ. ಸರ್ಕಾರಕ್ಕೆ ಅದರದ್ದೇ ಆದ ಜವಾಬ್ದಾರಿ ಇರುತ್ತೆ. ಅವ್ರ ಹಂತದಲ್ಲಿ ಅವನ್ನೆಲ್ಲ ಬಗೆಹರಿಸ್ಕೊತಾರೆ. ಕೋಲಾರ ಡಿಸ್ಟಿಕ್ ಏನಾದರೂ ಸಿಗುತ್ತಾ ಮೇಡಮ್? ನೆಕ್ಸ್ಟ್ ಫೇಸಲ್ಲಿ ಕೋಲಾರ ಡಿಸ್ಟಿಕ್ ಮಂತ್ರಿ ಆಗುತ್ತೆ ಸಿಗುತ್ತಾ ಮೇಡಮ್? 100% ಸಿಗುತ್ತೆ ಮೇಡಮ್. ಜಿಲ್ಲೆಗೆ ಸ್ಥಾನಮಾನ ಸಿಕ್ಕಿದ್ರೆ ನಮಗೂ ಗೌರವ. ಭಾಳ ಜನ ಹಿರಿಯರು, ಅನುಭವ ಇರುವಂಥವ್ರು ಇದ್ದಾರೆ. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗಬೇಕಾಗಿದೆ. ಜಿಲ್ಲೆಗೆ ಅವಕಾಶ ಸಿಗಲಿ ಅಂತಲೂ ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಗೂ ಅವಕಾಶ ಸಿಗಲಿ. ಕ್ಯಾಬಿನೆಟಲ್ಲಿ ಒಬ್ಬರು ವುಮನ್ ಇಲ್ವಲ್ಲ? ನಮ್ಮ ಪಕ್ಷ ಜವಾಬ್ದಾರಿಯಿಂದ ಕೆಲವೊಂದು ನಿರ್ಧಾರಗಳು ತಗೋತಾರೆ. ಆ ನಿರ್ಧಾರಕ್ಕೆ ಬದ್ಧವಾಗಿ ಗೌರವವಾಗಿ ನಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಮಾರ್ಕೆಟ್ ಆಲ್ವನ್ನು ತಿಳಿಸಿ ನಮ್ಮ ಪ್ರೇಯರ್ ಅದೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಪಕ್ಷ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಬೇಕಲ್ವಾ? ತುಂಬ ಜನ ಇರ್ತಾರೆ, ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅವ್ರ ಸೇವೆನ ಗುರುತಿಸ್ಬೇಕಾಗತ್ತೆ. ಜನ ನಿಮ್ಗೆ ಆಗುತ್ತೆ ಅಂತ ತುಂಬಾ ಭರವಸೆ ಇಟ್ಕೊಂಡು ತುಂಬಾ ಕೆಜೆಪ್ ಜನತೆ ಎಲ್ಲ ತುಂಬಾ ಮುಂದೆ ಮುಂಚೂಣಿ ಹೇಳಿದ್ದೀವಿ. ಇರ್ಲಿ, ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿ ಗೌರವವಾಗಿರ್ಬೇಕು. ನಮ್ಮ ಡ್ಯೂಟಿ. ನೆಕ್ಸ್ಟ್ ಫೇಸಲ್ಲಿ ಅವಕಾಶನೂ ಕೂಡ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಪಕ್ಷನೂ ಕೊಟ್ಟಿದ್ದಾರೆ, ನನ್ನ ಜನತೆನೂ ಕೊಟ್ಟಿದ್ದಾರೆ. ನಾನು ಜನತೆ ವಿಶ್ವಾಸದಲ್ಲಿ ಇದ್ದೀನಿ ಅನ್ನೋದು ನನ್ನ ಕೆಲಸ ಆಗಿರ್ಬೇಕು. ಅವ್ರಿಗೆ ಗೌರವ ಕೊಡ್ತಾ ಇದ್ದೀನ, ಅವ್ರು ನಂಗೆ ಅವಕಾಶ ಕೊಟ್ಟಿರೋದನ್ನ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀನ. ಜನಗಳು ನಂಗೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬದ್ಧವಾಗಿದ್ದೀನ ಅನ್ನೋವಂಥ ವಿಚಾರದಲ್ಲಿ ಮಾತ್ರ ನಾನು ಆದ್ಯತೆ ಕೊಡಬೇಕಿದೆ.